ಮುದ್ದೇಬಿಹಾಳ ಪಟ್ಟಣದಲ್ಲಿ ಮಂಗಳವಾರ ಜಲಸಂಪನ್ಮೂಲ ಇಲಾಖೆ ಹಾಗೂ ಕೃಷ್ಣಾ ಭಾಗ್ಯ ಜಲ ನಿಗಮ ಮತ್ತು ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ 3 ನೂತನ ಉದ್ಯಾನವನಗಳನ್ನು ರಾಜ್ಯ ಜಲಸಂಪನ್ಮೂಲ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಲೋಕಾರ್ಪಣೆ ಮಾಡಿದರು. ಪಟ್ಟಣದ ಸಾಯಿ ಬಡಾವಣೆ, ಬಸವನಗರ ಹಾಗೂ ಸಂಗಮೇಶ್ವರ ನಗರದಲ್ಲಿ ಈ ಉದ್ಯಾನವನಗಳನ್ನು ನಿರ್ಮಿಸಲಾಗಿದ್ದು, ಸಾಯಿ ಬಡಾವಣೆಯಲ್ಲಿ ಸಾಂಕೇತಿಕವಾಗಿ ಉದ್ಯಾನವನವನ್ನು ಲೋಕಾರ್ಪಣೆಗೊಳಿಸಿದ ಸಚಿವರು ಉದ್ಯಾನವನವನ್ನು ವೀಕ್ಷಿಸಿ ಸಂಪಿಗೆ ಸಸಿಗೆ ನೀರೆರೆದರು. ನಂತರ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರು ಕಾರ್ಮಿಕ ಸಚಿವರಾಗಿದ್ದಾಗ ನಮ್ಮ ಕ್ಷೇತ್ರದಲ್ಲಿ ಮಹಿಳಾ ಐಟಿಐ ಕಾಲೇಜು ಹಂಚಿಕೆ ಮಾಡಿದ್ದರು. ಈ ಭಾಗದ ನೀರಾವರಿಗೆ ಅವರ ಕೊಡುಗೆ ಅಪಾರವಾಗಿದ್ದು, ಮತಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿರುವ ಅವರು ಆದಷ್ಟು ಬೇಗ ಸಚಿವರಾಗಲಿ ಎಂದು ಆಶಿಸುತ್ತೇನೆ. ಇಂದು ಲೋಕಾರ್ಪಣೆಯಾದ ಈ ಉದ್ಯಾನವನಗಳ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು. ಈ ಭಾಗದ ಶಾಸಕರಾಗಿ ಮತ್ತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಿಂದೆಲ್ಲ ನೀರಾವರಿ ಭಾಗದಲ್ಲಿ ಬಹಳ ಕಡಿಮೆ ಇತ್ತು. ಇವರ ಪ್ರಯತ್ನದಿಂದ ಬಂಗಾರಪ್ಪನವ್ರ ಕಾಲದಲ್ಲಿ ಮತ್ತು ಇನ್ನು ಅನೇಕ ಮಂತ್ರಿಗಳು ಬಂದಂಥ ಕಾಲದಲ್ಲಿ ಸಾಕಷ್ಟು ಹೆಸರಾಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡುವುದು ಪ್ರಯತ್ನ ಮಾಡಿ ಇವತ್ತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಇವತ್ತು ನಿಮ್ಮೆಲ್ಲ ಪ್ರೀತಿ ಪಾತ್ರರಾಗಿ ಶಾಸಕರಾಗಿದ್ದಾರೆ. ಮುಂದಕ್ಕೆ ಮಂತ್ರಿಗಳಾಗುವಂಥ ಅವಕಾಶ ಬೇಗ ಸಿಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇವತ್ತು 3 ಪಾರ್ಕ್ ಇವತ್ತು ಒಂದು ಉದ್ಘಾಟನೆ ಮಾಡಿದ್ದೀವಿ ಸಾಂಕೇತಿಕವಾಗಿ. ಅದು ನಮ್ಮ ಇಲಾಖೆ ವತಿಯಿಂದ ನಾಡಗೌಡರ ಮನವಿ ಮೇರೆಗೆ ನಮ್ಮ ಇಲಾಖೆಯವರು ಸುಮಾರು 2 ಕೋಟಿ ರೂಪಾಯಿಯಷ್ಟು ಹಣವನ್ನು 3 ಪಾರ್ಕ್ಗಳ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಇವತ್ತು ಉದ್ಘಾಟನೆ ಆಗಿದೆ. ಪಾರ್ಕು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ಪಾರ್ಕು ಮೇಂಟೆನೆನ್ಸ್ ಭಾಳ ಇಂಪಾರ್ಟೆಂಟು. ಯಾರು ನಡಿಗೆದಾರರು ಇದ್ದಾರೆ ಅಥವಾ ಮಕ್ಕಳು ಕರ್ಕೊಂಡು ಬರ್ತಾರೆ ಅಥವಾ ಇಲ್ಲಿ ಈ ಒಂದು ವೇದಿಕೆ ಅಂದರೆ ಇದು ಏನೇನದು ಯೋಗ ಹಾಲು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ಕೋಬಹುದು. ಅಂತ ಸಂದರ್ಭದಲ್ಲಿ ಯಾವುದನ್ನು ಒಂಚೂರು ಹಾಳು ಮಾಡದೆ ಲಾನ್ ಇರ್ಬೋದು, ಗಿಡ ಇರ್ಬೋದು, ಆಟೋ ಸಾಮಾನ್ಯ ಇರ್ಬೋದು, ಚೆನ್ನಾಗಿ ಮೈಂಟೈನ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಹಾಗೆ ಉಳಿಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರೆ. ಅವರು ಚೆನ್ನಾಗಿ ಉಪಯೋಗಿಸ್ಬೇಕು. ನೀವು ಅಷ್ಟೇ ಇದನ್ನ ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ಪಾರ್ಕನ್ನು ಮಾಡಿಕೊಟ್ಟಂತ ನಮ್ಮ ಇಲಾಖೆ, ಅದೇ ರೀತಿ ನಮ್ಮೆಲ್ಲ ಇರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಇದಕ್ಕೆ ಕಾರಣಕರ್ತರಾದ ಸಿಎಸ್ ನಾಡಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ, 9 ಬಾರಿ ಚುನಾಯಿತರಾದ ಸಚಿವ ರಾಮಲಿಂಗಾರೆಡ್ಡಿಯವರು ತಮಗೆ ವಹಿಸಿದ ಯಾವುದೇ ಖಾತೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸದ್ಯ ನೀರಾವರಿ ಸಚಿವರಾಗಿಯೂ ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಹೇಮರೆಡ್ಡಿ ಹಾಗೂ ವೇಮನ ಜಯಂತಿಗಳನ್ನು ಸರ್ಕಾರಿ ಮಟ್ಟದಲ್ಲಿ ಆಚರಿಸಲು ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಎಚ್.ಕೆ. ಪಾಟೀಲರ ಕೊಡುಗೆ ಮರೆಯಲಾಗದು ಎಂದರು. ನಮ್ಮ ತಾಲೂಕಿನ ಮುಳುಗಡೆ ಪ್ರದೇಶಗಳಲ್ಲಿ ತಪೋವನಕ್ಕಾಗಿ ಜಾಗ ಮೀಸಲಿಡಲಾಗಿತ್ತು. ಆ ಜಾಗಗಳು ಒತ್ತುವರಿಯಾಗಿದ್ದು, ಇಲಾಖೆಯಿಂದ ಅನುದಾನ ಬಿಡುಗಡೆಯಾದರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಪುಟ್ಟ ಉದ್ಯಾನವನಗಳನ್ನು ನಿರ್ಮಿಸಿ ಆ ಭಾಗದ ಜನರಿಗೆ ಅನುಕೂಲ ಕಲ್ಪಿಸಬಹುದು ಎಂದು ತಿಳಿಸಿದರು. ಉದ್ಯಾನವನವನ್ನಾಗಲಿ ನಿಮ್ಮ ಮಕ್ಕಳಿಗೆ ಕೂಡ ಇಲ್ಲಿ ಬಂದು ಎಂಟರ್ಟೈನ್ಮೆಂಟಿಗೋಸ್ಕರ ಬಂದು ಇಲ್ಲಿ ಅವ್ರಿಗೆ ಮಕ್ಕಳನ್ನು ಆಡಿಸ್ಲಿಕ್ಕೆ, ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಥವಾ ಯಾವುದರ ಸಣ್ಣ ಪುಟ್ಟ ಸಭೆಗಳನ್ನು ಮಾಡಲಿಕ್ಕೂ ಕೂಡ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ. ಇದಕ್ಕೆ ವಿಶೇಷವಾಗಿ ಟೈಮ್ ಫ್ರೇಮ್ನಲ್ಲೇ ಇವತ್ತು ಮುಗಿಸ್ಕೊಟ್ಟಂಥ ಗುತ್ತಿಗೆದಾರರಿಗೆ ನಾನು ಅಭಿನಂದಿಸ್ತೇನೆ. ಹಾಗೂ ಇಲಾಖೆಯವರಿಗೂ ಕೂಡ ಅಭಿನಂದಿಸ್ತೇನೆ. ಎಲ್ಲ ಇಲಾಖೆಯವರು, ವಿಶೇಷವಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಇಂಜಿನಿಯರಿಂಗ್ ವಿಂಗ್, ಇವತ್ತು KPJ
ಅವ್ರು ಇರದೇ ಇದ್ರೆ ಇದು ಆಗ್ತಾ ಇರಲಿಲ್ಲ. ಅವ್ರ ಹಣದಿಂದನೇ ಇವತ್ತು ಬಸವರಾಜ್ ಅವ್ರು ದುಡ್ಡು ಕೊಟ್ರಂತ ನಾವು ಮಾಡಿದೀವಿ ಅಷ್ಟೇ. ಅವರ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದ್ದು ನಮಗೆಲ್ಲ ಬಹಳ ಸಂತೋಷ ತಂದಿದೆ. ಇದನ್ನು ಚೆನ್ನಾಗಿ ಬಳಕೆ ಮಾಡ್ಕೊಂಡು ಹೋಗಲಿಲ್ಲ. ಅವರು ಸುಮಾರು 9 ಸಲ ಆರಿಸಿ ಬಂದಿದ್ದಾರೆ. 9 ಸಲ ಶಾಸಕರು, ಸತತವಾಗಿ 9 ಸಲ ಶಾಸಕರು, ಬಹಳ ಹಿರಿಯ ಶಾಸಕರು ನಮ್ಮ ರಾಜ್ಯದಲ್ಲಿ. ಮತ್ತು ನೀರಾವರಿ ಮಂತ್ರಿ ವಹಿಸ್ಕೊಂಡಿದ್ದು ನಮ್ಮ ಭಾಗ್ಯ. ಯಾಕಪ್ಪ ಅಂದ್ರೆ ಅವರು ಯಾವಾಗಲೂ ಕೂಡ ಕೆಲಸದ ಕಡೆ ಹೆಚ್ಚು ಲಕ್ಷ್ಯ, ಯಾವ ಖಾತೆಯನ್ನು ನಿರ್ವಹಣೆ ಮಾಡ್ತಾರೋ ಅದರ ಬಗ್ಗೆ ಬಹಳ ಹೆಚ್ಚಿನ ಲಕ್ಷ್ಯ ವಹಿಸಿ ಅವರು ಕೆಲಸವನ್ನು ಮಾಡ್ತಾರೆ. ಇದು ಅವರಲ್ಲಿರ್ತಕ್ಕಂಥ ಒಂದು ವಿಶೇಷತೆ. ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಕ್ಕಂಥ ಮಂತ್ರಿಗಳು ಯಾರಾದರೂ ಇದ್ದರೆ ಅದು ಪ್ರಥಮದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ಅನ್ನೋದನ್ನು ನಾವು ಯಾರೂ ಕೂಡ ಬರೀತಕ್ಕಂಥದ್ದು. ಎಲ್ಲಕ್ಕಿಂತ ಹೆಚ್ಚು ಸಮಾಜಮುಖಿಯಾಗಿದ್ದಾರೆ. ಇವತ್ತು ಬಹಳಷ್ಟು ಜನಕ್ಕೆ ಅದನ್ನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ಈ ಹೇಮರೆಡ್ಡಿ, ಮಲ್ಲಮ್ಮ ಮತ್ತು ವೇಮನ ಇವತ್ತು ರಾಜ್ಯದಲ್ಲಿ ಬೆಳಕಿಗೆ ಬರಬೇಕು, ಸರ್ಕಾರದ ಗೌರವ ಸಲ್ಲಬೇಕು. ಆ ಸಮಾಜಕ್ಕೆ ಏನಪ್ಪಾ ಅಂದ್ರೆ ಅವರು ಕೂಡ ಶಿವಶರಣರಲ್ಲಿ ಒಬ್ಬರಾಗಿದ್ರು ಅನ್ನೋದನ್ನ ಆ ಸರ್ಕಾರದ ಗುರುತು ಬರಬೇಕಾಗಿತ್ತು. ಅಂತಂದ್ರೆ ಅದನ್ನು ಗುರುತಿಸಿ ಇವತ್ತು ಸರ್ಕಾರಿ ರಜೆಗಳನ್ನ ಮತ್ತು ಸರ್ಕಾರಿ ಹಬ್ಬ ಅಂತ ಆಚರಣೆ ಆಗ್ಬೇಕಾಗಿದ್ರೆ ಅದಕ್ಕೆ ಮೂಲ ಕಾರಣ ಯಾರು ಇದ್ರೆ ರಾಮಲಿಂಗಾರೆಡ್ಡಿ ಅವರು ಮತ್ತು ಎಚ್ ಕೆ ಪಾಟೀಲ್. ಇದನ್ನು ಮರಿತಕ್ಕಂಥಲ್ಲಿ ಮುಳುಗಡೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಯಾವ RC ಸೆಂಟರ್ಸ್ ಇದಾವೆ ಅಲ್ಲಿ ತಪೋವನಗಳಿಗೆ ಅಂಥೇಳಿ ಬಿಟ್ಟಿದ್ದಾರೆ. ತಪೋವನಗಳಿಗೆ ಅಂಥೇಳಿ ಎಲ್ಲದರಲ್ಲೂ ಗಾರ್ಡನ್ ಅಂತ ಜಾಗ ಬಿಟ್ಟಿದ್ದಾರೆ. ಆ ಗಾರ್ಡನ್ಗಳು ಏನಾಗಿದಾವೆ ಅಂದರೆ ಅವು ದನ ಕಟ್ಟಲಿಕ್ಕೆ, ಕಟ್ಟಿಗೆ ಒಟ್ಟಲಿಕ್ಕೆ, ಅಥವಾ ಯಾರೋ ಮನೆ ಕಟ್ಕೊಂಡ್ಬಿಟ್ಟಾರೆ. ಈಗ ಮನೆ ಕಟ್ಕೊಂಡ್ಬಿಟ್ಟಾರೆ. ಅವೆಲ್ಲನೂ ಇವತ್ತು ಅತಿಕ್ರಮಣ ಆಗಿದ್ದಾವೆ. ನೀವು ಸ್ವಲ್ಪ ದುಡ್ಡು, ನಾನು ಹೇಳಿದೆ ಇನ್ನೂ ನಮ್ಮ RC ಸೆಂಟರ್ಗಳು ಬಹಳ ಕ್ಷೀಣ ಸ್ಥಿತಿಯಲ್ಲಿದ್ದಾವೆ. ದಯವಿಟ್ಟು ತಾವು ಕೊಟ್ರಿ ಅಂದರೆ ಈ ರೀತಿಯಾದಂಥ ಗಾರ್ಡನ್ಗಳು ಒಂದೊಂದು ಹಳ್ಳಿಗೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಒಂದು ಭಾಳ ಬೇಕಾಗಿಲ್ಲ. ಒಂದು ಪಂಚಾಯಿತಿಯಲ್ಲಿ ಕೊನೆ ಪಕ್ಷ 1 ಅಥವಾ 2 ಗಾರ್ಡನ್ ಮಾಡಿದ್ವಿ ಅಂತಂದರೆ ಅಲ್ಲಿ ಜನಗೂ ಕೂಡ ಒಂದು ಶಿಸ್ತಿನ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಆಲಮಟ್ಟಿ ಆಣೆಕಟ್ಟು ಎತ್ತರ ಹೆಚ್ಚಳ ಮಾಡುವ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿ, ಈ ವಿಷಯವು ನ್ಯಾಯಾಲಯದಲ್ಲಿದೆ ಎಂದರು. ಅಲ್ಲದೆ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯು ಸೆಪ್ಟೆಂಬರ್ ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದರು. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇದೆ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮಾಡಿದಾಗುತ್ತೆ. ಎತ್ತರದ್ದು ಸುಪ್ರೀಂ ಕೋರ್ಟಲ್ಲಿದೆ. ನಾವು ಬೇಗ ನೋಟಿಫೈ ಮಾಡಬೇಕು ಅಂತ ಅವರು ತೆಲಂಗಾಣದವರು, ಆಂಧ್ರದವರು ಹಿಂದೆ ಕೋರ್ಟನ್ನು ಹೋಗಿ ಸ್ಟೇ ಮಾಡಿದ್ದಾರೆ. ಅದನ್ನು ಮೊನ್ನೆ AB ಪಾಟೀಲರು ತುಂಗಭದ್ರಾ ಡ್ಯಾಮು ಗೇಟ್ಸು ಓಪನಿಂಗ್ ಬಂದಿದ್ದಲ್ಲ ಕೇಂದ್ರದ ಜಲಶಕ್ತಿ ಮಂತ್ರಿಗಳು. ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ನಾನು ಎಲ್ಲ ಹೋಗಿ ಭೇಟಿ ಮಾಡಿ ಮತ್ತು ಅಲ್ಲಿ ಆಂಧ್ರ ಮತ್ತು ತೆಲಂಗಾಣ ಚೀಫ್ ಮಿನಿಸ್ಟರ್ ಬಂದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರಸ್ತಾವನೆ ಮಂಡಿಸಿ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಶಾಸಕ ಅಪ್ಪಾಜಿ ನಾಡಗೌಡ ಅವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ, ಅರಣ್ಯ ಇಲಾಖೆ ಮತ್ತು ಮುದ್ದೇಬಿಹಾಳ ಪುರಸಭೆಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್, KBGNL ಆಲಮಟ್ಟಿ ಆಣೆಕಟ್ಟು ಮುಖ್ಯ ಅಭಿಯಂತರ D ಬಸವರಾಜ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ NK ಬಗಾಯತ್, ವಿಜಯಪುರ ಉಪವಿಭಾಗಾಧಿಕಾರಿ ಗುರುನಾಥ ದಡ್ಡೆ, ಜಿಲ್ಲಾ ಯೋಜನಾಧಿಕಾರಿ BA ಸೌದಾಗಾರ, ಸಹಾಯಕ ಅರಣ್ಯ ಸಂರಕ್ಷಾಧಿಕಾರಿ ರಮೇಶ್ ಚವ್ಹಾಣ್, ತಹಶೀಲ್ದಾರ್ ಶ್ರೀಮತಿ ಕೀರ್ತಿ ಚಾಲಕ, ಗುತ್ತಿಗೆದಾರ ರುದ್ರಗೌಡ ಅಂಗಡಗೇರಿ, ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ, ಜಲಸಂಪನ್ಮೂಲ ಕಾರ್ಯದರ್ಶಿ KB ಶಿವಕುಮಾರ್, ಸುರೇಶಗೌಡ ಪಾಟೀಲ, ಅಶೋಕ ನಾಡಗೌಡ ಸೇರಿದಂತೆ ಪಟ್ಟಣದ ಗಣ್ಯರು, ಅರಣ್ಯ ಹಾಗೂ ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿಕ್ಷಕ ಸಿದ್ದನಗೌಡ ಬಿಜ್ಜೂರ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. GST ಬಿಟ್ಟು 2 ಕೊಟ್ರಿ, GST ಹಿಡ್ಕೊಂಡು 2 ಕೋಟಿ 30 ಲಕ್ಷನೇ ಎಷ್ಟೈತ್ರಿ ಅಷ್ಟು ಎಲ್ಲ ಬಂತು. 3 ಗಾರ್ಡನ್ ಸೇರಿ 2 ಕೋಟಿ 30 ಲಕ್ಷ ರೀ ಟೆಂಡರ್ ಆಗಿದ್ದು ರೀ. ಇದನ್ನೆಲ್ಲ ನಾವು ಕೆಲಸ ಮಾಡಕತ್ತಿದ್ದೇವೆ. ಏನಿಲ್ಲ ಇದಕ್ಕೆ ಇದನ್ನ ಲಾಣ ಏನತ್ತಲ್ಲ ಕರಿಕೆ ಏನತ್ತಲ್ಲ ಎಸ್ಟಿಮ್ ನಾವು ಇದಕ್ಕಿಂತ ಹೆಚ್ಚಿಗೆ ಮಾಡಿದ್ವಿ. ಅದನ್ನು
ವೈಯಕ್ತಿಕ ಹೆಚ್ಚೆಚ್ಚಿಗೆ ಮಾಡೇವಿ. ಅದಕ್ಕೇನು ಯಾವುದು ಕಮ್ಮಿ ಮಾಡಿಲ್ಲ, ಯಾವುದು ಅದಕ್ಕೇನು ಕಳಪೆ ಪಳಪೆ ಅಂತ ಹೆಸರೇ ಇಲ್ಲ. ಹಿತಾಸಕ್ತಿ ಜಾಸ್ತಿ ತುಂಬಾ ತಗೊಂಡು ಇದು ಗುಣಮಟ್ಟದೊಳಗ ಇದು ಇಲ್ಲೇ ಸಿಗ್ತಾ ಆಲ್ಮಟ್ಟಿ ಸಿಗ್ತಾ ಇನ್ನೊಂದ್ ಕಡೆ ಸಿಗ್ತಾ ಅಂದ್ರೆ ಬಿಟ್ಟು ಬೆಂಗಳೂರಿಗೆ ಹೋಗಿ ಹೈದರಾಬಾದ್ಗೆ ಹೋಗಿ ಇವು ಮಟೀರಿಯಲ್ಸ್ ಚೂಸ್ ಮಾಡಿ ಅದ್ರ ಬಗ್ಗೆ ಸುಮಾರು ಒಂದು 6 ತಿಂಗಳು 1 ವರ್ಷ ಮನಿ ಏನು ವಿಚಾರ ಮಾಡಿಲ್ಲ ಅವ್ರು. ಈ ಗಾರ್ಡನ್ ಬಗ್ಗೆ ಅಷ್ಟು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ದಾರೆ ಇದನ್ನ. ಅದು ಅವ್ರಿಗೆ ನಾವು ಬಡಾವಣೆಯ ಇರುವಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಅದ್ರ ಶಾಸಕರು ಸುಮಾರು ಎಲ್ಲಾ ದೊಡ್ಡ ದೊಡ್ಡ ಸಿಟಿ ಒಳಗೆ ನೋಡಿದ್ರು ಈ ರೀತಿ ಗಾರ್ಡನ್ಗಳು. ಅವ್ರ ಆಶೆ ಇತ್ತು ನಮ್ಮ ಊರ್ ಜನರು ಈ ರೀತಿ ಒಂದು ವಾತಾವರಣದೊಳಗೆ ಇರಬೇಕು, ಅವ್ರಿಗೂ ಈ ರೀತಿ ಅನ್ನೋದ ಒಂದು ಸದುಪಯೋಗ ಆಗ್ಲಿ. ಬರೀ ನಾವು ರೋಡ್ ಅಭಿವೃದ್ಧಿ ಮಾಡೋದು, CC ರೋಡ್ ಹಾಕೋದು ಅದಷ್ಟೇ ಅಭಿವೃದ್ಧಿ ಅಲ್ಲ, ಇವೆಲ್ಲಾನು ಮ್ಯಾಟರ್ ಆಗ್ತದೆ, ಎಲ್ಲಾನು ಆಗ್ತದೆ. ಗಾರ್ಡನ್ಗಳು ಆಗೋದ್ರಿಂದ ಏನಾಗ್ತದ್ರಿ, ಮನುಷ್ಯ ಸಾಯಂಕಾಲ ಚಂತೆನ ದುಡಿದು ದಣಿ ವಾರಿಸ್ಕೊಳಕ ಗಾರ್ಡನ್ ಬಂದ್ ಒಂದ್ ಸ್ವಲ್ಪ ಕುಂತ್ರ ನೆಮ್ಮದಿಯಿಂದ ಅವ್ರ ಒಂದು ಕಾಲ ಕಳೆದು ಹೋಗ್ಲಿಕ್ಕೆ ನೋಡ್ರಿ. ಅದು ಯಾರು ಊಹಿಸಿದ್ದಿಲ್ಲ. ಹೌದು, ಶಾಸಕರು ಒಂದು ತಮ್ಮ ವೈಯಕ್ತಿಕ ಹಿತಾಸಕ್ತಿ ಬಾಳ ನಮ್ಮ ಜನರಿಗೆ ಇಲ್ಲಿ ಈ ಲ್ಯಾಂಡ್ ಅನ್ನ ಯಾವ ರೀತಿ ಸದುಪಯೋಗ ಮಾಡ್ಬೇಕನ್ನೋದು ನಮ್ಮ ಶಾಸಕರಿಗೆ ಬಹಳ ಅದ್ರ ಬಗ್ಗೆ ಇದೈತಿ. ಬಿದಿರ್ಕುಂದಿ ಈಗೇನ್ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಮಾಡಿದಾರೆ. ಅದು ಈಗ ಎಷ್ಟು ಚೆನ್ನಾಗಿ ಕಾಣ್ಲಿಕ್ಕತ್ತದ. ಅದು ಇನ್ನೂ ಒಂದ್ 6 ತಿಂಗಳು 1 ವರ್ಷದ ನಂತರ ಅದನ್ನ ನೋಡಿದ್ರ ಜನರು ಮನೆಯಲ್ಲಿರೋಕಿನ ಜಾಸ್ತಿ ಸಮಯ ಅಲ್ಲೇ ಕಳಿಬೇಕು, ಆ ರೀತಿ ಖುಷಿ ಆಗ್ತೈತಿ. ಇದನ್ನ ಏನು ಗಾರ್ಡನ್ ಏನದಲ್ರಿ ಎಲ್ಲಾರು ಉಳಿಸ್ಕೊಂಡ್ ಹೋಗ್ಬೇಕು ಅಷ್ಟೇ. ನಾವು ಮಾಡಿದ್ದು 3 ಗಾರ್ಡನ್ ಏನದಾವ ಇಲ್ಲಿ ಮುದ್ದೇಬಾಳದಲ್ರಿ. 3 ಗಾರ್ಡನ್ ಈ ಗಾರ್ಡನ್ ನಂಗೆ ಎಲ್ಲಿ ಆಗಿಲ್ರಿ. ಫಸ್ಟ್ ಮುದ್ದೇವಾಳ ಫಸ್ಟ್ ಇದು ಆಗಿದ್ದು ರೀ. ಪೈಲೆ ಹುಡ್ಕೋದಾಗ ಒಂದಿತ್ರಿ, ಒಂದಿತ್ತು. ಅದು ನಮಗ ಅವಾಗ ಭಾರಿ ಚಲೋ ಅನ್ಸಿತ್ತು. ಈಗ ಮತ್ತೊಂದು 3 ಗಾರ್ಡನ್ ಚಲೋ ಅದರಂಗೆ ಚಲೋ ಆಗ್ಯಾವ. ಗಾರ್ಡನ್ 32 ಎಕರೆ 34 ಎಕರೆ ಐತಿ. ಅದು ಗಾರ್ಡನ್ ಕಡೆ ಸದ್ ಆಲಿಮಟ್ಟಿ ಆತು, ಬಾಗಲಕೋಟೆ, ಎಲ್ಲಿ ಬೆಂಗಳೂರು ಅಲ್ರಿ ಮೈಸೂರು ತನ ಹೋದ್ರು ಇಂಥ ಗಾರ್ಡನ್ ಕಡೆ ಆಗುದಿಲ್ಲ. ಅಷ್ಟು ಸಿಸ್ಟಮೆಟಿಕ್ ಮಾಡ್ಯಾರ ಗಾರ್ಡನ್. ಮಕ್ಕಳಿಗೆ ಆತು ಎಲ್ಲರಿಗೂ ನೋಡಕ್ ಇದು ಆಗತ್ತ. ಈ ಸದ್ ಏನು 3 ಗಾರ್ಡನ್ ಮಾಡ್ಯಾವಲ್ರಿ, ಈ 3 ಗಾರ್ಡನ್ ಬಗ್ಗೆ ಹೇಳ್ತೇನ್ರಿ. ಈ ಸಾಯಿನಗರ ಗಾರ್ಡನ್ ಎಲ್ಲ ಇಲ್ಲಿ ಬಹಳ ಇದು ಇದ್ದವ್ರ ಅದಾರ. ಎಲ್ಲರೂ ಸ್ವಲ್ಪ ಜವಾಬ್ದಾರಿ ತಗೊಂಡು ಇಲ್ಲ ಇದು ಸರಿಯಾಗಿ ಮೇಂಟೈನ್ ಮಾಡಮು, ನಾವೇ ಎಲ್ಲರೂ ಕೂಡಿ ಒಂದು ಕಮಿಟಿ ಮಾಡ್ಕೊಂಡು ಮಾಡಮ್ರಿ, ಹಾಳು ಮಾಡಬೇಡ ಅಂತಂದಾರ. ನಾವು ಸ್ವಚ್ಛತಾ ಕಾಪಾಡ್ಕೋಬೇಕು, ಅದನ್ನ ಉಳಿಸ್ಕೊಂಡು ಹೋಗಿ ವ್ಯವಸ್ಥೆ ನಮ್ಮ ಕಡೆ ಐತಿ, ನಾವು ಮಾಡ್ಬೇಕು. ಯಾವ್ದಾರ ಒಂದಕ್ಕೂ ಆಫೀಸರ್ ಬರಂಗಿಲ್ರಿ ಇಲ್ಲಿ.